ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜಿಲ್ಲಾ ಪಂಚಾಯತಿ ಆಮೇಲೆ ತಾಲೂಕು ಪಂಚಾಯತಿ ಬರೋ ಚುನಾವಣೆಗಳು ಖಂಡಿತವಾಗಿ ಬರ್ತಾವ. ತಾವು ನೋಡಿರ್ಬೇಕು ಸರ್ಕಾರದವ್ರು ಯಾವ್ಯಾವ ರೀತಿ ನಾಟಕ ನಡೆಸ್ಯಾರ. ಮಾಡಿಸ್ಬೇಕು ಅದೆಲ್ಲ ನಡೆದ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು, ಖಂಡಿತವಾಗಿ ಚುನಾವಣೆಗಳು ಆಗ್ತಾವ. ಆ ಚುನಾವಣೆಗೆ ಬೇಕಾದ ಎಲ್ಲ ಸಂಯೋಜನೆಯನ್ನ ನಾವು ಪ್ರಾರಂಭ ಮಾಡೋಣ. ಒಂದು ಕತ್ತಿಗೆ ಟಿಕೆಟ್ ಕೊಡ್ಲಿ, ನಾವು ಎಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರಲ್ಲಿ ಬರ್ತದೆ. ಯಾಕಂದ್ರೆ ಸುಮ್ಮನೆ ನನಗೆ ಟಿಕೆಟ್ ಕೊಡಲ್ಲ, ನೀವು ಎಡಗೈ ಹೊಡೆಯೋದು, ನನಗೆ ಟಿಕೆಟ್ ಕೊಡಲ್ಲ ಅಂದ ಅವ ಬಲಗೈ ಹೊಡೆಯೋದು. ಎಲ್ಲರಿಗೆ ಜೀವನದಾಗ ಅವಕಾಶ ಸಿಗಬೇಕು, ನಾವು ಒಪ್ತೀನಿ ಇಲ್ಲ ಅಂತಲ್ಲ. ನೋಡ್ರಿ, ಹಣೆ ಬರನು ಬೇಕು ಮನುಷ್ಯಂದು. ನಾ ನಂಬುದು ಮಾತ್ರ ಹಣೆ ಬರ ಅಷ್ಟೇ. ನಾ ಏನು ಜೈಲಿಗೆ ಹೋಗಿಲ್ಲ, ಒಂದು ಸ್ಟ್ರೈಕ್ ಮಾಡಿಲ್ಲ, ಒಂದು ಕಲ್ಲು ಹೋಗೋದಿಲ್ಲ. ನನ್ನ ಹಣೆ ಬರದಾಗ ದೇವ್ರು ಅಷ್ಟು ಫಿಕ್ಸ್ ಆಗಿ ಬರದಾನ ಕಾರಣಕ್ಕೆ ನಾ ಹಂಗೆ ಹೊಂಟಿನ. ಹೌದಿಲ್ಲ ಹೇಳ್ರಿ, ನೀವು ನಗಬೇಡ್ರಿ, ಹೇಳ್ರಿ. ಮತ್ತು ನಿಮ್ಮ ನಶೀಬದಾಗ ಏನೇನು ಬರೋದು ಯಾರಿಗೂ ಗೊತ್ತಪ್ಪ? ನಮ್ಮವ್ವ ಅಪ್ಪಗೆ ಗೊತ್ತಿರೋದಿಲ್ಲ ನನ್ನ ಮಗನ ಹಣೆ ಬರದಾಗ ಏನದ ಅನ್ನೋದು. ಆದ್ರೆ ಮ್ಯಾಲಿದ್ದವ್ರು ಮಾತ್ರ ಗೊತ್ತಪ್ಪ. ನಿಮ್ಮ ಹಣೆ ಬರದಾಗ ನೀವ್ಯಾಕೆ ಮಂತ್ರಿ ಆಗಬಾರ್ದಪ್ಪ, ನೀವ್ಯಾಕೆ ನನ್ನಂಗೆ MP ಆಗಬಾರ್ದು, ಇವ್ರ ಗಟ್ಲೆ ಯಾಕೆ MLA ಆಗಬಾರ್ದು? ನಿಮ್ಮ ಹಣೆ ಬರದಾಗಿದ್ರೆ ಮಗ ಯಾವನು ತಪ್ಪಿಸ್ಲಕ್ಕಾಗೋದಿಲ್ಲಪ್ಪ. ಏನು ಮಾರಯ್ಯ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಸರ್ವ ರೈತ ಬಾಂಧವರೇ, ಶ್ರದ್ಧೆ ತಾಯಂದಿರೇ, ಯುವ ಮಿತ್ರರೇ, ಆತ್ಮೀಯ ಬಂಧುಗಳೇ, ಇವತ್ತು ಕೃಷಿ ಮೇಳಕ್ಕೆ ಒಂದು ಸ್ವಲ್ಪ ಗಡಬಡಿ ಭಾಳ ಆಯಿತು. ಯಾಕಂದ್ರೆ ನನ್ನಿಂದ ಆಗಿರೋದು, ನಾನು ಬೇರೆ ಕಡೆ ಮಂತ್ರಿಗಳು ಬರಾಕತ್ತಾರೆ, ಲೋಣಿ BK ಮಂತ್ರಿಗಳು ಬರಾಕತ್ತಾರೆ, ಅದಕ್ಕೆ ನಾನು ಗಡಬಡಿ ಮಾಡಿ ಮಾಡಿವಿ. ಆದರೆ ಅಷ್ಟೊಂದು ಪಾಪ ಕೃಷಿ ಮೇಳದವ್ರದ್ದು ಏನೂ ತಪ್ಪಿಲ್ಲ. ಆದಾಗ್ಯೂ ಸಹಿತ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ, ಬಹುಶಃ ಕೃಷಿ ಶಿವಿಲ ಕೃಷಿ ಯಾವಾಗಿದ್ರೂ ಸಹಿತ ನಾಗರಿಕತೆಯ ಕುರು ಅಂತ ನನ್ನ ಭಾವನೆ. ಜಗತ್ತಿನಲ್ಲಿ ನಾಗರಿಕತೆ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಕೃಷಿಯಿಂದೇ ಬೆಳೆದೈತಿ, ಕೃಷಿನೇ ಪ್ರಥಮ. ಈಗ ಹಳ್ಳಿಯೊಳಗೆ ಬಹಳಷ್ಟು ಜನ ಏನ್ ಮಾಡ್ತೀವಪ್ಪ ಅಂದ್ರೆ, ನಾವು ತಾಂತ್ರಿಕವಾಗಿ ಅಂತ ರೈತರನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಸರ್ಕಾರಿ ನೌಕರಿ 100ಕ್ಕೆ 3 ಜನರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದು 100ಕ್ಕೆ 3 ನೌಕರಿ ಕೊಟ್ರೆ ಅಥವಾ 100ಕ್ಕೆ 2 ಕೊಟ್ರಂತೂ ಇವತ್ತೇನು ಕರ್ನಾಟಕದಲ್ಲಿನೇ ಇನ್ನ 3 ಲಕ್ಷ ಜನರಿಗೆ ನೌಕರಿ ಕೊಡಬೇಕು ನಾವು, ಅಂತ ಸ್ಥಿತಿ ಇದೆ. ಆದರೆ ಈ ದೇಶದಲ್ಲಿ ಯಾರಿಗೂ ಸರ್ಕಾರಕ್ಕೂ ಕೈ ಹೊಡೆದ್ರೆ 160 ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಉದ್ಯೋಗ ಯಾವುದಾದ್ರೂ ಇದ್ರೆ ಅದು ಕೃಷಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಆ ಕೃಷಿ ಇರದೇ ಇದ್ರೆ ನಾವು ಯಾರೂ ಬದುಕ್ತಿರ್ಲಿಲ್ಲ. ಇವತ್ತು ಎಷ್ಟೋ ದೇಶಗಳು ಅನ್ನ ಇಲ್ಲದೆ ಒದ್ದಾಡ್ತಾ ಇದ್ದಾವೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಬಾಂಗ್ಲಾದೇಶದ ಹಣೆ ಬರ, ಪಾಕಿಸ್ತಾನದ ಹಣೆ ಬರ ಇರ್ಬೋದು, ನಮ್ಮನ್ನು ಆಳಿರ್ತಕ್ಕಂಥ ಇಂಗ್ಲೆಂಡ್ದವ್ರ ಹಣೆ ಬರ ಕೂಡ ಅಂದಾಗೆ. ಈಗ ಹೇಳ್ಬೇಕಾದ್ರೆ ಇಂಗ್ಲೆಂಡ್ನಲ್ಲಿ 100ಕ್ಕೆ 2 ಮಾತ್ರ ಕೃಷಿ ಮಾಡ್ತಾರೆ, ಯಾರೂ ಕೃಷಿ ಮಾಡೋರೇ ಉಳಿದಿಲ್ಲ, ಕೃಷಿನೂ ಉಳಿದಿಲ್ಲ. ಆದರೆ ನಮ್ಮಲ್ಲಿ 160ರಿಂದ 70 ಜನ ಕೃಷಿ ಮೇಲೆ ಅವಲಂಬಿತರಾಗಿದೆ. ಮತ್ತು ನಿಮ್ಗೆ ಇನ್ನೊಂದು ವಿಶೇಷ ಹೇಳಬೇಕಪ್ಪ ಅಂದರೆ, ಈ ಕಬ್ಬಿನ ಬೆಳೆ ಇದೆ ಅಂತ ತಿಳ್ಕೊಂಡು ಇವತ್ತು 100 ಕೋಟಿ ಜನ ನಾವು ಬದುಕ್ತೀವಿ. ಅಂತ ಒಂದು ಕಬ್ಬು ಒಂದೇ ಅಲ್ಲ, ಅಂದರೆ ಕೃಷಿಯಿಂದ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಕೃಷಿಗೆ ಆದ್ಯತೆ ಕೊಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಕೂಡ ನಮಗೆ ಅವಶ್ಯಕತೆ ಇದೆ. ಇವತ್ತು ಕೇವಲ ಮಾತಿನಿಂದ ಹೇಳಿದ್ರು ನಡೆಯಿಲ್ಲ. ಈಗ ತಾನೇ ಪ್ರಭು ಸ್ವಾಮಿಗಳು ಹೇಳಿದ್ರು, ಮೆಕ್ಕೆಜೋಳಕ್ಕೂ ಯೋಗ್ಯ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ. ಅವ್ರು ಏನು ಮಾಡ್ತಾರೆ, ಡೆಲ್ಲಿಯಲ್ಲಿ ಕುಂತು 2400 ಅಂತ ಘೋಷಣೆ ಮಾಡ್ತಾರೆ, ತೋಳೋರೊಬ್ಬರು ಇರಂಗಿಲ್ಲ. ಹಿಂಗೆ ಘೋಷಣೆ ಮಾಡಬಾರ್ದು. ಅಂದ್ರೆ ಈ ಸರ್ಕಾರದಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ, ತಮ್ಮ ಬೇಡಿಕೆಗಳಿಗೋಸ್ಕರ ಪ್ರತಿಭಟನೆಯನ್ನು ಮಾಡಬಾರ್ದಾ? ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆಯೋ, ಸರ್ವಾಧಿಕಾರ ಇದೆಯೋ? ಕರ್ನಾಟಕ ರಾಜ್ಯದಲ್ಲಿ ರಾಜಪ್ರಭುತ್ವ ಇದೆಯೋ, ಜನರಿಂದ ಆರಿಸಿ ಬಂದಂತ ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೋ ಅನ್ನೋದನ್ನ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ.
ಆ 106 ದಿನದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಯಾಕೆ 27 ಜನರ ಮೇಲೆ ಪ್ರತಿಭಟನೆ ಮಾಡ್ತೆ ಅಂತ ಅವ್ರ ಮೇಲೆ ಕೇಸ್ ಹಾಕಿದ್ರು? ನಾನ್ ವೇಲೇಬಲ್ ಕೇಸ್ ಹಾಕಿಬಿಟ್ಟು ಇನ್ನು ಅರೆಸ್ಟ್ ಮಾಡಿದಂತ ಸ್ವಾಮೀಜಿ ಅವ್ರನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಇದು ಒಂದು ಕಡೆ ಆದ್ರೆ, ಬಳ್ಳಾರಿಯಲ್ಲಿ ನಮ್ಮ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ಗಳನ್ನು ಕಟ್ಟಬಾರದು ಅಂತೇಳಿ ಹೇಳಿದ್ದಕ್ಕೆ ಯಾರು ಅಲ್ಲಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.